ಮತ್ತೆ ಬರೇ ಗುರುವಿನಿಂದ ಸಂಗಾಟ ತಿರುಗಾಡಿದನಿಗೆ ವ್ಯಾಪಾರ ಹೆಂಗ್ ಗೊತ್ತು, ಬಾಂಡೆದ ಅಂಗಡಿ ಬಾಂಡೆ ಮಾರ್ಬೇಕನ್ನೋದು ಕಲಾನ ಹೆಂಗ್ ಗೊತ್ತಾಗಬೇಕು. ನಡೀತು ನಡೀತು ನಡೀತು, 1 ದಿವಸ ಆಯ್ತು, 2 ದಿವಸ ಆಯ್ತು, ಒಬ್ರು ಗಿರಾಕಿನೇ ಬರಲಿಲ್ಲ. ಇವ ಗುರುಗಳ ಸಂಗಾಟ ಮಠ ಮಂದಿರದ ತಿರುಗಾಡಿದ ಮನುಷ್ಯ, ಇವ ವ್ಯಾಪಾರ ಮಾಡಿದವಲ್ಲ. ಅದು ಹೆಂಗ್ ಮಾಡ್ಬೇಕಪ್ಪ, ಗಿರಾಕಿಗಳಿಗೆ ಹೆಂಗ್ ಕರ್ಕೋಬೇಕು ಅನ್ನೋದನ್ನು ಗೊತ್ತಿಲ್ಲ. ತಿರುಗಾಡಿದ ಕುಂತ 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 ಯಾವ ಒಂದು ಗಿರಾಕಿನೂ ಬರಲ್ಲ. 3 ದಿನ ಮ್ಯಾಗ ಗುರುನೇ ಹಾದ್ನಂತ ಅವನ ಬಲ್ಲಿ. ಯಾಕೆ ಲೇತವನೇ, ಏನ್ ನಡೆದಪ್ಪ ಯಪ್ಪ ನಿನ್ ಸಂಗಟ ತಿರುಗಾಡಿನಿ, ಹಿಂಗ್ ವ್ಯಾಪಾರ ಇಲ್ಲ ಏನಿಲ್ಲ, ಹಿಂಗ ನೋಡ ಅಂತಂದಲ್ಲಿ ವ್ಯಾಪಾರ ಮಾಡ್ಲಕ್ ನೀನು ಬರ್ಲದೆ ಅಂದಂತಾವ. ಅಲ್ಲಪ್ಪ ನಾ ಇದು ಬಾಂಡೆ ಸಾಮಾನು ಅಂಗಡಿ ಹಾಕಿನಿ, ಒಬ್ರು ತಗೊಲಾಗ್ಯಾರ ನಂದು. ನಿನಗೆ ಹೆಂಗ್ ತೋತಾರ ಲೇತವನೇ, ನಾ ಮಾರ್ತೀನಿ ನೋಡು, 1 ತಾಸ್ನ್ಯಾಗ ವ್ಯಾಪಾರ ಮಾಡ್ತೀನಿ ಅಂದವ. ಒಬ್ಬೊಬ್ಬ ನಮ್ಮ ದೊಡ್ಡವ್ರಪ್ಪ ಏನಾರು ಮಂತ್ರ ಇರ್ಬೇಕು, ಯಾರಿಗಾನ ಕರೆಸ್ತಿರ್ಬೇಕು, ಏನಾರು ಮಾಡ್ತಿರ್ಬೇಕು ಅಂತ ತಿಳ್ಕೊಂಡು ಸುಮ್ ಕುಂತ. ಒಬ್ಬ ಮನುಷ್ಯ ಬಂದ, ಏನಪ್ಪಾ ಏನ್ ಸಾಮಾನ್ಯ ಇಲ್ವಾ, ನಿನಗೇನ್ ಬೇಕಂದ. ನನಗೊಂದು ಬಕೆಟ್ ತಗೋತ ಸೀದಾ ಹೋಗು. ಅವ್ ಬಕೆಟ್ ಹೋಗ್ಬೇಕಿದೆ, ಏಟಿಲ್ಲ ನಿನಗ್ ಬೇಕಾದ ಬಕೆಟ್ ಎಲ್ಲ ತಗೋಬೇಕು, ದಾರಿ ಇಡ್ಬೇಕು. ಆಯ್ತು, 10 ತಾಸ್ನಾಗ ಎಲ್ಲಾ ಅಂಗಡಿಗಳಕ್ಕಿಂತ ಇವ್ರ ಬಲ್ಲೆ ಬಂದು ಅಂತ ಮಂದಿ ಕುಕ್ಕಡ್ಕೊಳಕ ತಯಾರು ಮಾಡ್ಲಕ್ ಹೋಗ್ತಾರೆ. ವಾದು ಅವಾಗ ಕೇಳಿದ ಲೇತವನೇ ಅಂದವ. ಯಾಕೆಪ್ಪ ಸಮಾಧಾನ ಆಯ್ತು? ಸಮಾಧಾನ ಆಯ್ತಪ್ಪ, ನಿಮ್ಮ ಹತ್ರ ಬಂದ್ರೆ ಸಮಾಧಾನ ಹಿಂಗಾಗಲ್ಲ. ಗಿರಾಕಿ ಹಂಗಾಯ್ತು, ವ್ಯಾಪಾರನಂತೆ ದೊಡ್ಡ ವ್ಯಾಪಾರಪ್ಪ ಅಂತಂದೆ. ತವನೇ ಅಂದ, ಹಸು ಅದಕ್ಕೆ ಏನ್ ಮಾಡ್ಲಿ, ನಾನು 3 ದಿನ ಆಯ್ತು, ನಮ್ಮ ಮನೆ ಹೊರಗೆ ಹಾಕ್ಯಾರ, ನನ್ನ ಬಲ್ಲಿ ಅಂಕ ರೊಕ್ಕ ಎಲ್ಲ ರೂಪಾಯಿ ಇಲ್ಲ, ಅದಕ್ಕೆ ಹೆಂಗ್ ಮಾಡ್ಬೇಕಂದ್ರ ತವನೇ ಅಂದ, ಒಳಗ ಚೊಟ್ಟಿ ಆದಂಡೆ ಆದ ಯಾಕೆ ಪಂಚಿ ಉಟ್ಕೊಂಡೆ ಇಲ್ಲಿ ತಾಲಿ ಅಂತ ತಿಳ್ಕೊಂಡು ಉಟ್ಕೊಂಡು ಪಂಚಿನೂ ಹೊರದ್ ನಾವು ಹೊರದಾಗ. ಅವ ಅಂದ ಹಿಂಗ್ ನೋಡಿದ, ಅದ್ದಕ್ಕಂತ ಪತ್ಲೆ ಆಗಿದ್ದ. ಚೊಲೋ ತಪ್ಪಲ್ಲಪ್ಪ ಗುರು, ಚೊಲೋ ಗಂಟು ಬಿದ್ದೆ ಅಂದ ಅವ. ಗುರು ಶಿಷ್ಯಾಗಂದ, ಚೊಲೋ ಗಂಟು ಬಿದ್ದೆ, ಬಿರ್ಬೇಕು ನಿಮ್ಮಂತರ ಗುರುಗಳು. ಪಂಜಿ ಹರಿದ, ಒಂದು ಪಂಜಿ ಅವ್ನ ಬಳ್ಳಿ ಕೆಟ್ಟದ, ಇನ್ನೊಂದು ಪಂಜಿ ಅದಕ್ಕೆ ಜೋಳಿಗೆ ಮಾಡಿದ. ಅಲ್ಲಿ ಹಸುವಾಗಿದ್ರೆ ಹೋಗಿ ಹಿಂಗ್ ತಿರುಗಾಡಿ ಒಂದು 4-6 ಅಂಗಡಿ ಹೋಟೆಲ್ಗಳು ಅಲ್ಲಿ ಇಲ್ಲಿ ತಿರುಗಾಡಿ ಬಾ, ಏನು ಬರ್ತದ ಅದು ಗುಣಮ್ಮ ಅಂತಂದ. ಆಯ್ತಪ್ಪ ಅಂತ ತಿಳ್ಕೊಂಡಂದ. ಮತ್ತೆ ಆಯ್ತಪ್ಪ ನೀನು ಇದು ಎಲ್ಲಷ್ಟು ಮುಗಿಸಿದಿ, ನಾ ಇದ್ದಲ್ಲಿ ಬಂದು ನೀ ಗಂಟು ಬಿದ್ದೆ ಅಂತಂದ್ರ ನಿನಗೆ ಏನೋ ಯೋಗ ಆದ ಗುರುನಾಥ ಯಾರು ಏನಾರೇ ಅಲ್ಲಿ. ಮತ್ತೆ ನೀ ನನಗೆ ಗಂಟು ಬಿದ್ದಿದಿ, ನಾನ್ ನಿನಗೆ ಬಿಡ್ಬೇಕಂದ್ರೆ ನೀ ನನಗೆ ಬಿಡಲಾಗಿದಿ. ಹೋಗಿ ತಿರ್ಕೊಂಡು ಬರ್ತೀನಿ, ಕರ್ಕೊಂಡು ನಿನಗೆ ಉಣ್ತೀನಿ ಅಂತ ತಿಳ್ಕೊಂಡು ಹಾಂಗ ತಿರುಗಾಡಿ ಬಂದ. ಯಪ್ಪ ಏನದ ಅಜ್ಜಡಪ್ಪ ಜೋಳಿಗೆ ಅಂದ. ಮತ್ತೆ ಎಲ್ಲ ಹಾಕ್ಯಂತ ತೋಡಿ ತಿರುಗಾಡಿದ. ಪಾಪ ಅಂಗಡಿ ಇಟ್ಟ ಮನುಷ್ಯ ನೋಡದ್ರಾಗೆ ಜೋಳಿಗೆ ಹಾಕೊಂಡು ತಿರುಗಾಡಕತ್ತಂದ್ರೆ ಎಲ್ಲರೂ ನೀಡ್ಲಕ್ಕತ್ತದ. ಹೊಟ್ಟೆದ್ದವ್ರು ಪೂರಿ ಒಗ್ಗರಣೆ ಬಜಿ ಅದು ಇದು ಎಲ್ಲ ಮಂದಿ ಹಿಡಿದ್ರು. ಜೋಳಿಗೆ ತುಂಬಿಕೊಂಡು ಬಂದ ನಂತರ ಗುರುವಿನ ಬಂದಿಂದ ಗುರು ಅಂತ ಹಿಂಗ್ ನೋಡಿದ. ಲೇತವನೇ ಅಂದ, ಯಾಕ ನಾ ಊಟ ಹಿಂದ್ರಡಿಗೆ ಮಾಡ್ತಿದ್ದೆ, ನಿನಗೆ ಏಟ್ ಬೇಕಾಡ್ ತಕ್ಕಲೆ ಮೊದಲು ಅನ್ನ ಅಂದ ಗುರು. ಯಪ್ಪ ನೀವು ಅಲ್ಲಲೇ ನಾನು ನಿನಗೆ ಉಣಿಸ್ಲಾಕ್ ಬಂದೇನೆ. ಯಪ್ಪ ಈಸು ಇಡ್ತಾನ ಉಣಿಸ್ತೇವೆ ಯಪ್ಪ, 1 ಸಾಮಾನು ಉಳಿಯಲ್ಲ, 10 ರೂಪಾಯಿ ಇನ್ನೇನು ಉಳಿಸ್ತೆ ನೋಡಿ ಎಲ್ಲರೂ ಹಂಗಿಂಗ್ ಮಾಡಿ ಹೋಗ್ತಾರ. ನಾ ಹಂಗಿಂಗ್ ಮಾಡಿ ಹೋಗವಲ್ಲ, ಇದ್ದಲ್ಲಿ ಇದ್ದದ್ದು ಕೊಡ್ತೀನಿ ನಾನು. ನಿನಗೆ ಏಟ್ ಬೇಕು ಜೋಳಿಗೆ ಕೈ ಹಾಕಿ ತಗೋ ಅಂತ ತಿಳ್ಕೊಂಡು ಅಂದಾಗ ತವನಪ್ಪ ಗುರುಗಳ ಕೈ ಜೋಳಿಗೆ ಹಿಡಿದಿದ್ರು. 2 ಕೈ ಹಾಕಿದ, ಹಿಂಗ್ ಎತ್ತಿದ. ಆ ಒಗ್ಗರಣೆ ಹೋಳಿಗೆ ಅದು ಇದು ಏನು ಒಳಗಿದ್ದಿದ್ದಿಲ್ಲ. ಅವ್ 2 ತಗೊಂಡು ಮ್ಯಾಗ ಕೈ ಎತ್ತಿದಾಗ ಅಲ್ಲಿ ಬಂಗಾರ ಇತ್ತಷ್ಟು ಕೂಡ ಏನಾಗಿತ್ತಂದ್ರೆ ಬಂಗಾರ ಆಗಿತ್ತು. ಗುರುಗಳು ಅಂದ್ರಂತ, ಗುರು ಅಂದಂತಲೇ ಬಹಳ ದಿನದಿಂದ ನೀನು ಕೊಡ್ಬೇಕಂತ ಗನ್ನ ಹತ್ತಿದ್ದೆ, ಇವತ್ತು ಪರಿಪಕ್ವ ಆಯ್ತು, ಇದನ್ನ ತಗೊಂಡು ಮನೆಗೆ ಹೋಗ್ಲಿ ಅಂತಂದಾಗ ಅವ ತವನಪ್ಪ ಅಂದಂತ 108 ನಾಯಿ ಬೊಗಳಿದಾರೇನ ಗುರುವಿನ ಕೂಡಿದೇನ ಅರಿವಿಲ್ಲವ ಇದಕ್ಕ ಗುರು ಕೂಡುವ ತನಕ, ಗುರು ಕೂಡಲು ರೇಷ ಕೂಡಿ ಆಡುವ ತನಕ. ಅಂದರೆ ಬಹಳ ಮಂದಿ ನನಗಂತಿದ್ರು, ಇಂಥ ಸಾಧುವಿನಿಂದ ಯಾಕೆ ಬೆನ್ನ ಹಚ್ಚಿರಿ, ಇಂಥ ಗುರುವಿನಿಂದ ಯಾಕೆ ಬೆನ್ನ ಹಚ್ಚಿರಿ ಅಂತ ತಿಳ್ಕೊಂತಿದ್ರು. ಅಂದವ್ರು ಅನ್ಕೊಂತ ಅವ್ರ ಮನೆಗೆ ಕುಂತ್ರು. ಆದ್ರ ನಾ ಗುರುವಿಗೆ ಬೆನ್ನ ಹತ್ತಿ ಬರೀ ಮನುಷ್ಯನ ಶ್ರೀಮಂತ ಅಲ್ಲ, ನಾನು ಗುರುವಿನ ಹೆಸರು ಎಲ್ಲಿ ತಾನೇ ಇರ್ತದ ಅಲ್ಲಿ ತನ ಗುರು ಶಿಷ್ಯಕ್ಕೆ ಬೆನ್ನ ಹತ್ತಿ ಶಿಷ್ಯ ಕೈ ಬಿಡ್ಲಿಲ್ಲ, ಕೈ ತುಂಬ ಬಂಗಾರ ಕೊಟ್ಟು ಕಳಿಸಿದನ್ನುವಂತ ಹೆಸರು ನನಗೆ ಬಂತಪ್ಪ. ದೊಡ್ಡ ಗುರು ಸಿಕ್ಕಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದಂತ ಹೇಳುವಂತ ತಪ್ಪದೇನಂತ ಕೇಳಿದಾಗ, ಪ್ರಪಂಚ ಅನ್ನತಕ್ಕಂಥದ್ದು ಕೇವಲ ಬಿಡಬೇಕು ಬಿಡಬಾರ್ದು ಅನ್ನುವಂಥದ್ದಲ್ಲ. ಇವತ್ತು ನೀವೆಲ್ಲ ಬೋಟ್ನ್ಯಾಗ ನದಿಯಾಗ ಹುಟ್ಟು ಹಾಕ್ತಿರ್ತೀರಿ, ದೋಣ್ಯಾಗ ಕುಂತಿರ್ತೀರಿ, ಬೋಟ್ನ್ಯಾಗ ಕುಂತಿರ್ತೀರಿ. ಯಾಕಪ್ಪ ಚಲೋ ಅದಲ್ಲ ಅಂತ ತಿಳ್ಕೊಂಡು ಕೇಳ್ತಾರ ಅವ್ರೇ, ಚಲೋ ಆದ್ರಿ ಅಂದ್ರೆ ನದಿ ತುಂಬ ನೀರಿದ್ರು ಕೂಡ 100 ಮಂದಿ ಕುಂದಿರ್ಸ್ಕೊಂಡು ಆ ಹುಟ್ಟದು ಯಾವ್ದು ಹಡಗ ದಾಡ್ತಿರ್ತದ. ಆ ಹಡಗ ಸ್ವಲ್ಪ ತೂತಿದ್ರಿ ಏನಂತಾರೆ, ಹಡಗದಾಗ ನೀರು ಬರ್ತದಪ್ಪೋ ಅದಕ್ಕೆ ಯಾರು ಕುಂದ್ರಬಾಡ್ರಿ ಅಂತಂತಾರ. ಅಂದ್ರೆ
ನೀರಿನಲ್ಲಿ ಡೋಣಿ ಇರಬೇಕು, ಆದ್ರೆ ಡೋಣಿಯಾಗ ನೀರು ಇರಬಾರ್ದು. ಹಂಗ ಪ್ರಪಂಚಕ್ಕೆ ಅನ್ನೋತಕ್ಕಂಥ ನೀವೇನು ಇದಿರಲ್ಲ, ನಿಮ್ಮಲ್ಲಿ ದೈವತ್ವ ಭಾವನೆ ಬರಬೇಕು, ಗುರು ಅನ್ನೋಂಥದ್ದು ಇರಬೇಕು, ಶರಣರು ಅನ್ನುವಂಥದ್ದು ಇರಬೇಕು. ಅವರ ದಾರಿ ಯಾವಾಗಲೂ ನಮ್ಗೆ ದಾರಿ ದೀಪಪ್ಪ ಅನ್ನೋತಕ್ಕಂಥದ್ದು ಇರಬೇಕು ಅನ್ನುವಂಥದ್ದು ಭಾವನೆ ನಿಮ್ಮಲ್ಲಿದ್ರ ನೀವು ಸರಾಗವಾಗಿ ಹ್ಯಾಂಗ ನದಿ ದಾಟ್ತದ ಹಂಗ ಭವಸಾಗರ ಅನ್ನುವಂಥದ್ದು ದಾಟುವಂಥವ್ರು ಆಗ್ತೀರಿ. ಅಂಥ ದಾರಿ ತೋರಿಸಿದಂಥವ್ರು ಈ ಭಾಗದಲ್ಲಿ ನಮ್ಮ ಅಯ್ಯಣ್ಣ ಶರಣರನ್ನು ಕೂಡ ಅವರು ಪ್ರಪಂಚಿಕರೇ, ಹೌದಾ? ಇಲ್ಲೇ ನಿಮ್ಮ ಸಮೀಪದಲ್ಲಿದ್ದಂಥ ಎಂಟಪುರ ಅಯ್ಯಣ್ಣ ಶರಣರು ಕೂಡ ಪ್ರಪಂಚಿಕರಂದ್ರೆ ಅಲ್ಲಿ ತಂದು ಅವ್ರಿಗೆ ಹಾಕಿದಾಗ, ಅಂದ್ರೆ ಅಬ್ಬೆ ತುಮಕೂರು ಕ್ಷೇತ್ರಕ್ಕೆ ಬಂದಾಗ ನಾವು ನೋಡಿದ ನಂತರ ಇದು ಬಹಳ ಮೆತ್ತಗಾಗಿದ್ದ, ಹೋಯ್ ದವಾಖಾನೆ ದೊಡ್ಡ ಡಾಕ್ಟರ್ ಬಿಲ್ ಕಳಿಸ್ರಿ ಅಂತ ತಿಳ್ಕೊಂಡು ಹೊಡೆದಾಗಿದ್ದಂಥವ್ರು ಇವ್ರ ಕಾಕ ಮುದುಕಪ್ಪು ಕರ್ಕೊಂಡು ಹೋದ್ರು. ಅವರೆಲ್ಲ ಹೋಗಿದ್ದು ದವಾಖಾನೆಗೆ ಹಾಕಿದಾಗ ಡಾಕ್ಟರ್ಗೆ ಅಂದಂತವ, ಈಗ ನಮ್ಮ ಅಪ್ಪ ಕಳಿಸ್ಯಾನಂತ ನಾ ಇಲ್ಲಿ ಬಂದೀನಿ, ಒಂದೇ ಸೂಜಿಗೆ ಇದು ಚುಚ್ಚಿದ ನನ್ನ ಮಗನೇ ಡಾಕ್ಟರ್, ನಿನಗೆ ಇನ್ನೊಂದು ತಿಂಗಳದ ನೀ ಸೂಜಿಗೆ ಚುಚ್ತಾರ ನೋಡಿ ನಿನಗೆ ಎಲ್ಲರೂ ಕೂಡ ಅಂತಂದು, ಅಪ್ಪ ನನ್ನ ಕೈಲಿ ಆಗಲ್ಲ, ಕರ್ಕೊಂಡವ್ರಿ ಅಂದಗಳ ಅಷ್ಟೇ ತುಮಕೂರು ಕ್ಷೇತ್ರಕ್ಕೆ ಬಂದು ನೋಡಪ್ಪ ಇದು ಕಾಯ ಹುಟ್ಟಿದಂತಂದ್ರ ಕೇವಲ ಮನಿ ಸಲಿಂದ ಮಕ್ಕಳ ಸಲಿಂದ ಸಂಸಾರ ಸಲಿಂದ ಹುಟ್ಟಿಲ್ಲ, ಗುರುವಿನ ಜಾಗದಾಗ ಬಿದ್ದು ಎದ್ದು ಹೋದಾಗ ಮಾತ್ರ ಇದು ಕಾಯಕ್ಕೆ ಬೆಲೆ ಬರ್ತದಪ್ಪ ಅಂತ ತಿಳ್ಕೊಂಡು ಒಂದು ಮಾತಂದ. ಆಯ್ತಪ್ಪ ನೀ ಶರಣಾಗಿ ಬೆಳಿ ಅಂತ ತಿಳ್ಕೊಂಡು ವಿಶ್ವರಾತ್ರಿ ಸನ್ನಿಧಾನದಲ್ಲಿ ನನಗೆ ಆಶೀರ್ವಾದ ಸಿಕ್ತು. ಅದನ್ನು ಹೊತ್ಕೊಂಡು ಬಂದು ಇವತ್ತಿನ ದಿವಸ ನಾನು ಪ್ರಪಂಚಕನಾಗಿ ಇಂತಿಂತ ಮಕ್ಕಳಿದ್ರು ಕೂಡ ಸಂಸಾರ ಅನ್ನುವಂಥದ್ದು ಬಿಟ್ಟು ಅವ ಅಲ್ಲೇ ಇದ್ದಾಗ ಅವ್ರ ಅಮ್ಮ ತೀರ್ಕೊಂಡ್ಲ, ಅವ್ರವ್ ತೀರ್ಕೊಂಡ್ಲ, ಏನ್ ಅವು ತೀರ್ಕೊಂಡು ಗೊತ್ತಾಗಲಿಲ್ಲ, ಅವ್ರ ಅಣ್ಣ ತೀರ್ಕೊಂಡ್ರೆ ಗೊತ್ತಾಗಲಿಲ್ಲ. ಸೊ ಈ ಕಡೆ ಅರುಣೇ ಇದ್ದಿತ್ತಿಲ್ಲ ಅವ್ರಿಗೆ. ಅಂದ್ರೆ ಈ ಪ್ರಪಂಚ ಅನ್ನುವಂಥದ್ದು ಇದು ಇಷ್ಟೇ ಅದ, ಆಯ್ತು ಸಾಕಿದ್ರ ಸಹವಾಸ ಅಂತ ತಿಳ್ಕೊಂಡು ಚಳಿಗಾಲದ ಬೆಂಕಿ ಕಾಸ್ಕೊಂಡಂಗ. ಚಳಿಗಾಲದ ಬೆಂಕಿ ಹೆಂಗ್ ಕಾಸ್ಕೋತಾರ ಅಂತಂದ್ರ, ಯಪ್ಪ ಚಳಿ ಬಿಟ್ಟದ ಅಂತ ತಿಳ್ಕೊಂಡು ಹೋಗಿ ಬೆಂಕಿ ಹಚ್ಚಿ ಸುತ್ತ ಕುಂದಿರ್ತೀರಿ ನೀವೆಲ್ಲ, ಸುತ್ತ ಕುಂದಿರ್ತೀರಿ. ಎಲ್ಲಿ ತನಕ ಕುಂದಿರ್ತೀರ ಅಂದ್ರೆ ಹಿಂಗ್ ಕೈ ಇಡ್ತೀರಿ, ಬಾಳ ಸುಡ್ಲಕತ್ತ ಎಪ್ಪು ಅಂತ ಕೈ ತಕ್ಕಂತ ಹೊರಗೆ ಬರ್ತೀರಿ. ಬೆಂಕಿ ಸಮೀಪನು ಹೋಗೋದಿಲ್ಲ, ಬೆಂಕಿ ಬಿಟ್ಟು ದೂರ ಇರೋದನ್ನ ಇಲ್ಲ. ಹಂಗ ಪ್ರಪಂಚ ಅನ್ನೋದು ಹೆಂಗಂತ ಕೇಳಿದಾಗ ಭಗವಂತ ಕೊಟ್ಟಾನ ನಿಮ್ಮ ಲಕ್ಷಣ ಮುಹೂರ್ತ ಹೌದು ಅಲ್ಲ ಮಾಡ್ಯಾನ ಅಂತಂದ್ರ ದೇವ್ರು ಎಲ್ಲಿತನ ಅದ್ರಾಗ ಅರಿವು ಇಟ್ಟಿರ್ತಾನ. ಪ್ರಪಂಚದ ಕಡೆ ಇದ್ದು ಪಾರಮಾರ್ಥದ ಕಡೆಗೆ ನೀವು ಬಂದಾಗ ನಿಮಗೆ ನಿಜ ಸುಖ ಅನ್ನುವಂಥದ್ದು ಸಿಗುವಂಥದ್ದು ಆಗ್ತದ. ಆ ದಾರಿಯಲ್ಲಿ ನಡ್ಕೊಂಡು ಬಂದಂಥವ್ರು ನಮ್ಮ ಭೀಮಾಶಂಕರ್ ಮಹಾರಾಜ. ಏನೋ ಅವರಿಗೆ ನಮಗೆ ಕಲಿತು ಪಾಪ ನಮ್ಮ ಸಹಕಾರನ ಮುಂದಿಟ್ಕೊಂಡು ಅವ್ರ ತಾಯಿ ನಂಬಲ್ಲಿ ದೀಕ್ಷಾ ತಗೊಂಡಿದ್ದು. ಈ ನಮ್ಮ ಭೀಮಾಶಂಕರ್ ಮಹಾರಾಜ್ ಹೆಣ್ಮಕ್ಳು ಅಂದ್ರೆ ರಾಮಣ್ಣ ಮುಚ್ಚನ್ ತಾಯಿ ಅಲ್ಲೇ ಬಂದಿಲ್ಲ. ಆಕಿಯಪ್ಪ ನಮ್ಗೆ ಬರ್ಬೇಕು ನೋಡಪ್ಪ ಅನ್ನಯ್ಯ ಆಯ್ತವ ಅಂತಂದೆ. ಅದೇನೋ ಋಣ ಇರ್ತದ, ಅದು ಗುರು ಮತ್ತು ಶಿಷ್ಯರ ಸಂಬಂಧಗಳಿರ್ತಾವ. ಇಂಥ ಸಂಬಂಧಕ್ಕೆ ಸಾಕ್ಷಿಯಾಗಿ ನಾವು ಬಂದಂಥದ್ದಾಯ್ತು. ಇವತ್ತು ಹೊಸದಾಗಿ ಲಗ್ನ ಆದಂಥವ್ರಿಗೂ ಕೂಡ ಅಕ್ಷತೆ ಅರ್ಪಣೆ ಆಯ್ತು. ಅವ್ರದ್ದು ಪುಣ್ಯನೇ ಅನ್ಬೋದು. ಯಾಕಂತಂದ್ರೆ ಯಾಕೆ ಪುಣ್ಯ ಅನ್ಬೇಕಂತಂದ್ರೆ ಇವತ್ತು ಅವ್ರ ಲಗ್ನ ಯಾವ ಊರಾಗಾಯ್ತು ಎಲ್ಲಾಯ್ತು, ಇಬ್ರು ಇಲ್ಲೇ ಇರ್ಬೇಕು, ಬೀಗ್ರಿ ಯಾವ ಊರವ್ರೇನೋ ಗೊತ್ತಿಲ್ಲ ನಮಗೆ. ಆದ್ರೂ ಲಗ್ನ ಪತ್ರ ಕೊಟ್ಟ ನಾ ಇವತ್ತು ಬರ್ತಿದ್ದೆ ಏನ್ ಮಾಡ್ತೇವೆ ಗೊತ್ತಿಲ್ಲ. ಗೊತ್ತಾಗಲಾರ್ದಂಗೆ ಬಂದು ಅಕ್ಷತೆ ಹಾಕಿ ನೀವು ಚಲೋ ಆಗ್ಲಿ ಅಂತ ತಿಳ್ಕೊಂಡು ಅಂದೇವಲ್ಲ, ಅದಕ್ಕಿಂತ ಪುಣ್ಯ ಯಾವ್ದು ಅವ್ರಿಗೆ. ಅದು ಇಷ್ಟೆಲ್ಲಷ್ಟು ಮಂದಿ ಬಂದು ಜಾತ್ರೆ ಅನ್ನುವಂಥವ್ರು ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೂ ಕೂಡ ಅಕ್ಷತೆ ಹಾಕಿರಲ್ಲ. ಇವತ್ತು ಅಲ್ಲೇ ಲಗ್ನ ಮಾಡ್ಕೋಬೇಕಂತಂದಾಗ ಮಂದಿ ಕಲ್ಪನೆ ಏನ್ ಬರ್ತದ, ಅಲ್ಲಿ ಬಡವ್ರು ಮಾಡ್ತಕ್ಕಂತಾರಪ್ಪ ಮಠದಾಗ ಗುಡಿಯಾಗ ಸಾಮೂಹಿಕ ಮದುವೆ ಮಾಡಲ್ಲಿ ಮಾಡ್ಕೊಂಡ್ರೆ ಬಡವ್ರು ಮಾಡ್ಕೊತಾರ ಅಂತ ತಿಳ್ಕೊಂಡಂತಾರ. ಇದು ಬಡವ್ರ ಲಗ್ನ ಅಲ್ಲ. ಯಾಕಂತಂದ್ರೆ ಬಡವ್ರ ಲಗ್ನ ಇದ್ರು ಎಷ್ಟು ಬೇಕಷ್ಟು ಮಂದಿ ಕೂಡಿರ್ತಾರೆ, ಚಲೋ ಮಾಡ್ಕೊಂತಾರ. ಹಿಂಗ ಜಾತ್ರೆ ಬಂದಂಗ ಮಂದಿ ಬಂದು, ಯಾಕಂದ್ರೆ ಯಾವ್ದನ್ನ ದೊಡ್ಡ ಲಗ್ನ ಇತ್ತು ಹೊತ್ನ್ಯಾಗ ನಿಮ್ ಧೈರ್ಯರು ಅವರು ಇದು ಲಗ್ನ ಇತ್ತು ಅಂತ ತಿಳ್ಕೊ. ಯಾಕೋ ಹೆಂಗ್ ಲಗ್ನ ಆಯ್ತು, ಏನ್ ಮಂದಿ ಜಾತ್ರೆ ಆದಂಗ ಆಗಿತ್ತು ಅಂತ ಅಂತಾರೆ. ಅಂದ್ರೆ ಬಹಳ ಮಂದಿ ಬಂದಿತ್ತಂತ. ಇವ್ರ ಲಗ್ನ ಆದವ್ರದ್ದು ಕೇಳಿ ಅವ್ರ ಮನ್ಯಾಗ ಲಗ್ನ ಮಾಡ್ಕೊಂಡು ನಿಮ್ಮ ಕರ್ಲಾಕ್ ಬಂದಿರ ಅಂತ ತಿಳ್ಕೊಳ್ಳಿ. ನಡೆ ನಮಗೆ ಹೌದಾ ಸೂಚನೆ ಬರ ಲಗ್ನ ಕಲ್ತಿರ್ತೀರಿ ನೀವೆಲ್ಲ. ಎಷ್ಟು ಜಾತ್ರೆ ಕೂಡಿದಂಗ ಮಂದಿ ಕೂಡಿ ಅವ್ರಿಗೆ ಅಕ್ಷತೆ ಹಾಕಿರಂತಂದ್ರ ಇದು ಬಡವರ ಲಗ್ನ ಅಲ್ಲ, ಭಾಗ್ಯವಂತರ ಲಗ್ನ. ಭಾಗ್ಯ ಇದ್ರೆ ಈ ಯೋಗ ಸಿಗ್ತದಂತ. ಅಂತ ಭಾಗ್ಯವಂತರ ಲಗ್ನಕ್ಕೆ ನಾವು ನೀವು ಕೂಡ ಸಾಕ್ಷಿ ಆದೆವು. ಅದಕ್ಕೆ ಅವ್ರ ಬದುಕು ಒಳ್ಳೇದಾಗ್ಲಿ. ಇಂಥ ಒಂದು ಶುಭ ಪ್ರಸಂಗದಲ್ಲಿ ಒಂದು ಜಾತ್ರೆ ಮಾಡೋದು, ಈ ಆಶ್ರಮ ನಡ್ಸ್ಕೊಂಡು ಹೋಗೋದು, ಮಠ ನಡ್ಸ್ಕೊಂಡು ಹೋಗೋದು ಅಂದ್ರೆ ಏನು ಸಣ್ಣದಲ್ಲ. ಯಾಕಂದ್ರೆ ಅವಾಗ ಸೇವಾ ಮಾಡ್ತೇನೆ ಅಂತ ತಿಳ್ಕೊಂಡು ಮುದ್ದಾಂ ಬರ್ತಿದ್ರು. ಈಗ ಸೇವಾ ಮಾಡ್ತೇನೆ ಅಂತಂದ್ರೆ ಸೇವಾ ಇಲ್ಲ ಬಜಿ ಇಲ್ಲ ನಡೀಪ ಅಂತಾರೆ. ಈಗ ಭಾಳ ಮಂದಿ ಯಾಕಂದ್ರೆ ದೊಡ್ಡ ಮಟ್ಟದಾಗ ಕಸ ಹೊಡ್ಲಾರ್ದಾರು ಕುಂತಾರ ಪಾಪ.
ಆ ವಿಚಾರಕ್ಕೆ ಅನುಗುಣವಾಗಿ ಏನೋ ಭಕ್ತರು ಬರ್ತಾರ, ಇದು ನಮ್ಮ ಮಠಪ, ನಮ್ಮ ಆಶ್ರಮದ, ನಮ್ಮ ಗುರು ಹಿಂಗಾನ ಇಂಥವ್ರು ಹಿಂಗನ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಬಂದು ನಿಮ್ಮನ್ನೆಲ್ಲ ಕರ್ಕೊಂಡು ವರ್ಷತನ ನಿಮ್ಮ ಸಂಘ ಸಂಬಂಧಗಳನ್ನು ಇಟ್ಕೊಂಡು ಈ ರಾಮನ ಮುತ್ಯ ನಿಮ್ಮೆಲ್ಲರೂ ಕರ್ಕೊಂಡು ಜಾತ್ರೆ ಮಾಡ್ತಾನಲ್ಲ, ಇದೊಂದು ಊರಿಗೊಂದು ಶೋಭೆ ತರತಕ್ಕಂಥ ಮಾತನ್ನು ತಿಳ್ಕೊಂಡು ಇವತ್ತಿನ ಶುಭ ಪ್ರಸಂಗದಲ್ಲಿ ಎನಿಸುವಂತ ಅವರಿಗೂ ಕೂಡ ಒಳ್ಳೆಯದಾಗಲಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ವಿಶ್ವರಾಜ್ಯರು ಬಗಡಾಮುಖಿ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಆ ಮಹಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರಲು. ಮಹಾರಾಜ್ ಕಿ